ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ತಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿರುವುದರಿಂದ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಂದೆ ತಮ್ಮ ರಾಜೀನಾಮೆ ಪ್ರಸ್ತಾಪ ಇಟ್ಟಿದ್ದಾರೆ. ಆದರೆ ಈಗಾಗಲೇ ಆತುರದ ನಿರ್ಧಾರ ಬೇಡ, ಗವರ್ನರ್ ಸಂದೇಶವೇನು ಅಂತ ಕಾದು ನೋಡೋಣ. ಜೆಡಿಎಸ್ ನಿಲುವು ಏನೆಂದು ಗೊತ್ತಾಗ್ಲಿ, ಅಲ್ಲಿ ತನಕ ಸುಮ್ಮನಿರಿ. ಕಲಾಪ ಮುಂದುವರೆಕೆ ಸಂದೇಶ ಬಂದ್ರೆ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಬಿಜೆಪಿ ಬೇಕಿದ್ರೆ ಕಾನೂನಾತ್ಮಕ ಹೋರಾಟ ಮಾಡಲಿ, ಅದಕ್ಕೆ ತಕ್ಕಂತೆ ಕಾನೂನು ಹೋರಾಟ ನಡೆಸೋಣ ಅಂತ ಕೂಡ ಹೇಳಿದ್ದಾರಂತೆ ಸಿದ್ದರಾಮಯ್ಯ. ಈ ನಡುವೆ ಬಿಜೆಪಿ ವಿರುದ್ಧ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ಸನ್ನದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧ ಆಗಿದ್ದಾರೆ ಸರ್. ಬಿಜೆಪಿ ಅವರು ಏನು ಮಾತಾಡೋದಿಲ್ಲ. ಓಕೆ, ಯಾವ ಹೋರಾಟ ಮಾಡ್ತಾರೋ ನಾವು ಮಾಡ್ತೀವಿ. ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧ ಆಗಿದ್ದಾರೆ ಸರ್. ಬಿಜೆಪಿ ಅವರು ಏನು ಮಾತಾಡೋದಿಲ್ಲ. ಓಕೆ, ಯಾವ ಹೋರಾಟ ಮಾಡ್ತಾರೋ ನಾವು ಮಾಡ್ತೀವಿ. ರೈತರು, ಸಾರಿಗೆ ನೌಕರರು ಆಯ್ತು, ಈಗ ಖಾಸಗಿ ಶಿಕ್ಷಕರ ಸರದಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಖಾಸಗಿ ಶಿಕ್ಷಕರು ಬೆಂಗಳೂರಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ್ರು. ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ವಿವಿಧ ವೇಷಭೂಷಣ ತೊಟ್ಟು ಶಿಕ್ಷಕರು ಜಾಥಾ ನಡೆಸಿದ್ರು. ವಿವಿಧ ವೇಷಭೂಷಣಗಳಲ್ಲಿ ಖಾಸಗಿ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ರು. ಹೋರಾಟಕ್ಕೆ ಬಸವರಾಜ ಹೊರಟ್ಟಿ ಹಾಗೂ ಪುಟ್ಟಣ್ಣ ಕೂಡ ಕೈ ಜೋಡಿಸಿದ್ರು. ಪ್ರತಿಭಟನೆ ಕಾವೇರ್ತಾ ಇದ್ದಂತೆ ಫ್ರೀಡಂ ಪಾರ್ಕ್ಗೆ ಸಚಿವ ಆರ್ ಅಶೋಕ್, ಗೃಹ ಸಚಿವ ಬೊಮ್ಮಾಯಿ ತೆರಳಿ ಮನವೊಲಿಸಿದ್ರು. ಶಿಕ್ಷಣ ಇಲಾಖೆ ಆಯುಕ್ತರು ಹೋದ್ರು. ಪ್ರತಿಭಟನೆ ಕೈಬಿಡಿ, ಬೇಡಿಕೆ ಈಡೇರಿಸುತ್ತೇವೆ ಅಂತ ಮನವಿ ಮಾಡಿ ಮನವೊಲಿಸಿದ್ರು. ಸರ್ಕಾರನೂ ಕೂಡ ಈ ಶಿಕ್ಷಕರ ಬೇಡಿಕೆಗಳೇನಿದೆ ಅದನ್ನು ನ್ಯಾಯಯುತವಾಗಿ ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸ್ಬೋದು, ಈಡೇರಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಮಾತಾಡಿಸಿ ಅವ್ರನ್ನ ಸಾಂತ್ವನ ಹೇಳಿ ಅವ್ರಿಗೆ ನಿಮ್ಮ ನ್ಯಾಯಯುತ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅನ್ನೋ ಭರವಸೆಯನ್ನು ನನ್ನ ಪರವಾಗಿ ನೀವು ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು. ಇವೆಲ್ಲನೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇದನ್ನು ಸಾಲ್ವ್ ಮಾಡುವಂಥದ್ದಕ್ಕೆ ಸರ್ಕಾರ ಬದ್ಧವಾಗಿದೆ. ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ಆರ್ ಅಶೋಕ್ ಅವ್ರ ಮೇಲೆ ಮತ್ತು ಸರ್ಕಾರದ ಮೇಲೆ ನಂಬಿಕೆ ಇದೆ. ಈ ಕೂಡಲೇ ಈಗಲಾರು ಕೂಡ ಕಣ್ತೆರೆದಿದೆ ಸರ್ಕಾರ ಅಂತೇಳಿ ಭಾವಿಸಿದ್ದೀವಿ. ಈ ಕೂಡಲೇ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅನ್ನುವಂಥ ಮನವಿಯನ್ನು ಈಗ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಸ್ಪಂದನೆಯನ್ನು ಸರ್ಕಾರ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾವು ಧರಣಿಯನ್ನು ಮುಂದುವರಿಸೋದಿಲ್ಲ. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂತಂದರೆ ಮುಂದಿನ ಹೋರಾಟದ ರೂಪುರೇಷೆನ ಮಾಡ್ತೀವಿ. ಸುರಕ್ಷತಾ ಕ್ರಮಗಳೊಂದಿಗೆ ವಿದ್ಯಾಗಮ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ. ವಠಾರದ ಬದಲು ಶಾಲೆ ಆವರಣದಲ್ಲೇ ಕ್ಲಾಸ್ ನಡೆಸಲು ಪ್ಲಾನ್ ಮಾಡಲಾಗಿದೆ. ಕೊರೋನಾ ಭಯದಿಂದಾಗಿ ಶಾಲೆಗಳು ತಡವಾಗ್ತಾ ಇದ್ದು ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ. ಶಾಲೆ ಆವರಣದಲ್ಲೇ 2 ಪಾಳಿಯಲ್ಲಿ ವಿದ್ಯಾಗಮ ಶುರುವಾಗಲಿದೆ. ಮಕ್ಕಳಿಗೆ ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯ. ಜ್ವರ, ಕೆಮ್ಮು ಇದ್ರೆ ಶಾಲೆಗೆ ಬರುವಂತಿಲ್ಲ. ಕುಡಿಯುವ ನೀರನ್ನ ಮಕ್ಕಳೇ ತರಬೇಕು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹೊಣೆ ಅಂತ ನಿಯಮದಲ್ಲಿ ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಆದರೆ ವಿದ್ಯಾಗಮಕ್ಕೆ ಬಸವರಾಜ ಹೊರಟ್ಟಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಇವತ್ತು ನಾವು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನಿಲುವನ್ನು ಕೇಳಿದರು. ಆ ಒಂದು ಅಪೇಕ್ಷೆಯ ಮೇರೆಗೆ ವಿದ್ಯಾಗಮವನ್ನು ಸುಧಾರಿತ ಒಂದು ವ್ಯವಸ್ಥೆ ಅಡಿ ನಾವು ವಿದ್ಯಾಗಮವನ್ನು ಪುನರಾರಂಭಿಸ್ತಾ ಇದ್ದೀವಿ. ಈ ಸಲ ವಿದ್ಯಾಗಮ ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಲ್ಲ, ಮುಂಚೆನೂ ಹೇಳ್ತಾ ಇದ್ದೆ ನಾನು, ಖಾಸಗಿ ಶಾಲೆಗಳಿಗೂ ಕೂಡ ಮುಕ್ತವಾಗಿ ಇದಕ್ಕೆ ಅವಕಾಶ ಇದೆ. ಮತ್ತು ಇದು ಯಾವುದೇ ರೀತಿ ಕಂಪಲ್ಸರಿ ಅಲ್ಲ. ಮತ್ತು ಮಕ್ಕಳು ಕೂಡ ಮಾಸ್ಕ್ ಹಾಕ್ಕೊಂಡು ಬರಬೇಕು. ಆಮೇಲೆ ಮಕ್ಕಳು ಕೂಡ ಅಕಸ್ಮಾತ್ ಏನಾದ್ರು ಆರೋಗ್ಯ ತೊಂದರೆ ಇದ್ದರೆ ಅದು ಗುಣಮುಖರಾಗೋವರೆಗೂ ವಿದ್ಯಾಗಮಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಯಾವ್ಯಾವ ಕ್ಲಾಸ್ಗೆ ಯಾವತ್ತು ಎಷ್ಟೆಷ್ಟು ಅವಧಿ ದಿವಸಕ್ಕೆ ಅದನ್ನೆಲ್ಲನೂ ಕೂಡ ಪೂರ್ತಿ ನಾವು ಮಾಡಿದ್ದೀವಿ. ನಾವು ವಿದ್ಯಾಗಮ ಪೇಪರ್ ಸ್ಟೇಟ್ ವಿದ್ಯಾಗಮದಷ್ಟು ಅದಕ್ಕೆ ಕೆಟ್ಟ ಕೆಲಸ ಯಾವುದೂ ಅಲ್ಲ ಅಂತ ಹೇಳಿದ್ದೆ ನಾನು. ಯಾಕಂದ್ರೆ ಈ ವಿದ್ಯಾಗಮ ಕಳಿಸ್ತಾರೆ, ಎಲ್ಲೋ ಒಂದು ಗುಡಿ ಕಳಿಸ್ತಾರ, ಯಾವುದೋ ಒಂದು ಇದು ಕಳಿಸ್ತಾರ, ಅಲ್ಲೆಲ್ಲ ಹೆಣ್ಮಕ್ಳು ಬೈತಾರೆ ಟೀಚರ್ಸ್. ಆಮೇಲೆ 72 ಮಂದಿ ಈ ವಿದ್ಯಾಗಮಕ್ಕೆ ಹೋದಾಗ ಕೋವಿಡ್ ಆಗಿ ಸತ್ತಾರೆ ಟೀಚರ್ಸ್ 70. ಬೆಂಗಳೂರಲ್ಲಿ ಮತ್ತೆ ಕಾವೇರಿದೆ ರೈತರ ಹೋರಾಟ. ಕೃಷಿ ಹಾಗೂ ಎಪಿಎಂಸಿ ಕಾಯ್ದೆ ವಿರೋಧಿಸಿ ಮೌರ್ಯ ಸರ್ಕಲ್ನಲ್ಲಿ ಅನ್ನದಾತರ ಧರಣಿ ನಡೀತಾ ಇದೆ. ಐಕ್ಯ ಹೋರಾಟ ಸಮಿತಿಗೆ ರೈತ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್, ಕುರುಬೂರು ಶಾಂತಕುಮಾರ್ ಹಾಗೂ ಬಡಗಲಪುರ ನಾಗೇಂದ್ರ ಬೆಂಬಲ ಸೂಚಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇರೋ ರೈತರ ಪ್ರತಿಭಟನೆ 21ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆಯಲ್ಲಿ 22 ರೈತರು ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ರೈತರ ಪ್ರತಿಭಟನೆ ವೇಳೆ ಮಡಿದವರ ಸ್ಮರಣಾರ್ಥವಾಗಿ ಡಿಸೆಂಬರ್ 20ರಂದು ಶೋಕ ದಿನ ಆಚರಿಸಲು ರೈತರು ಕರೆ ನೀಡಿದ್ದಾರೆ. ಅಂದು ಮೃತ ರೈತರ ಹಳ್ಳಿಗಳಲ್ಲಿ ಗೌರವ ಸಮರ್ಪಿಸಲಾಗಿದ್ದು ಶೋಕ ದಿನ ಆಚರಣೆಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿದೆ. ದೆಹಲಿ ಸಿಂಘು ಗಡಿಯಲ್ಲಿ ಮೋರ್ಚಾ ಪ್ರತಿಭಟನೆ ಮುನ್ನಡೆಸುತ್ತಿದೆ.
ಜನರಿಗೆ ನ್ಯೂ ಇಯರ್ ಸಂತಸ ಇರಲ್ಲ. ಈ ಸಲ ಸಾರ್ವಜನಿಕ ಸಂಭ್ರಮಾಚರಣೆಗೆ ನಿಷೇಧ ಹೇರಲಾಗಿದೆ. ಈ ಸಲ ಬೇಕಾಬಿಟ್ಟಿ ಜನ ಸೇರುವಂತಿಲ್ಲ. ಹೊಸ ವರ್ಷಾಚರಣೆಗೆ ಕಂಪ್ಲೀಟ್ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಎಂಜಿ ರೋಡ್, ಇಂದಿರಾನಗರ್, ಕೋರಮಂಗಲ ಯಾವ ರಸ್ತೆಯಲ್ಲೂ ಸೆಲೆಬ್ರೇಷನ್ ಮಾಡುವಂತಿಲ್ಲ. ಬಿಬಿಎಂಪಿ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದೆ. ಬಾರ್, ಪಬ್, ರೆಸ್ಟೋರೆಂಟ್ ಮಾರ್ಗಸೂಚಿ ಪಾಲಿಸಲೇಬೇಕು. ಪೊಲೀಸ್ ಇಲಾಖೆಯಿಂದಲೂ ಸೂಚನೆ ಕೊಡ್ತೇವೆ ಅಂತ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಅವರು ಸಂಪರ್ಕ ಮಾಡಿ ನಮ್ಮ ಜೊತೆ ಸಲಹೆ ಮಾಡಿ ಆವಾಗ ಅವರು ಕೊಟ್ಟಿದ್ದಾರೆ. ಆ ಪ್ರಕಾರನೇ ನಾವು ಮುಂದಿನ ಆದೇಶಗಳನ್ನು ಜಾರಿ ಮಾಡ್ತೀವಿ. ಅವರು ಏನು ಗೈಡ್ಲೈನ್ಸ್ ಮಾರ್ಗಸೂಚಿಗಳನ್ನು ಈಗ ನಿನ್ನೆ ಜಾರಿ ಮಾಡಿದರೆ ಆ ಪ್ರಕಾರನೇ ಮುಂದಕ್ಕೆ ಎಲ್ಲ ಕಾರ್ಯಕ್ರಮಗಳು ಮಾತ್ರ ಆಗಲಿಕ್ಕೆ ಅವಕಾಶ ಇರುತ್ತದೆ. ಕೋವಿಡ್ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿಲ್ಲ. ಹೀಗಾಗಿ ಎಲ್ರಿಗೂ ಕೇಳಿದಷ್ಟು ಅನುದಾನ ಹಣವನ್ನ ಕೊಡಲು ಆಗಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಎಫ್ಕೆಸಿಸಿಐ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ರಾಜ್ಯವು ಆರ್ಥಿಕ ಬೆಳವಣಿಗೆ ಸಾಧಿಸಲು ಎಫ್ಕೆಸಿಸಿಐ ಕೊಡುಗೆ ಗಣನೀಯ. ಕೊರೋನಾ ವೈರಸ್ ಸಾಂಕ್ರಾಮಿಕವು ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರಿದೆ. ಜೊತೆಗೆ ಜಾಗತಿಕ ಆರ್ಥಿಕತೆಯನ್ನ ಅತ್ಯಂತ ಬಿಕ್ಕಟ್ಟಿನಂತ ಕೊಂಡೊಯ್ದಿದೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಹೊಸ ಭರವಸೆ ಕೊಡೋದಿಲ್ಲ. ತಾವುಗಳು ಯಾವುದೇ ಅನ್ಯತಾ ಭಾವಿಸ್ಕೋಬೇಡಿ ಅಂತ ಸಿಎಂ ಬಿಎಸ್ವೈ ಮನವಿ ಮಾಡಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆರ್ಥಿಕ ಬೆಳವಣಿಗೆ ಸಾಧಿಸಲು ಎಫ್ಕೆಸಿಸಿಐ ಗಣನೀಯ ಕೊಡುಗೆಯನ್ನು ನೀಡುತ್ತಾ ಇದೆ. ರಾಜ್ಯವೊಂದರ ಆರ್ಥಿಕ ಪ್ರಗತಿಯಲ್ಲಿ ಕೈಗಾರಿಕೀಕರಣವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಕೋವಿಡ್-19 ಅನಾನುಕೂಲಗಳ ತೀವ್ರತೆಯನ್ನು ತಗ್ಗಿಸಲು, ಆರ್ಥಿಕ ಒತ್ತಡವನ್ನು ನಿವಾರಿಸಲು, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ಸೂಕ್ತ ಪರಿಹಾರ ಮತ್ತು ಉತ್ತೇಜನಾ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಹಣಕಾಸಿನ ಸಮಸ್ಯೆಯನ್ನು ನಿಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಯಾವುದೇ ಭರವಸೆಯನ್ನು ಕೊಡೋ ಸ್ಥಿತಿ ನಾನಿಲ್ಲ. ತಮ್ಗೆ ಹೇಳುವಂತ ಅಗತ್ಯ ಇಲ್ಲ. ದಯಮಾಡಿ ಅನ್ಯತಾ ಭಾವಿಸಬೇಡಿ. ಜೆಡಿಎಸ್ ಪಕ್ಷವನ್ನ ಮಿಠಾಯಿ ಪಕ್ಷಕ್ಕೆ ಹೋಲಿಕೆ ಮಾಡಿದ್ದಾರೆ ಮಾಜಿ ಸಚಿವ ಎಚ್ ವಿಶ್ವನಾಥ್. ಸದನದಲ್ಲಿ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಜೆಡಿಎಸ್ ಬೆಂಬಲ ನೀಡಿದ್ದಕ್ಕೆ ಎಚ್ ವಿಶ್ವನಾಥ್ ವ್ಯಂಗ್ಯ ಮಾಡಿದ್ದಾರೆ. ಜೆಡಿಎಸ್ ಪಕ್ಷ, ಕಾಂಗ್ರೆಸ್, ಬಿಜೆಪಿ ನಡುವಿನ ಒಂದು ಮಗು. ಯಾರು ಮಿಠಾಯಿ ತೋರಿಸ್ತಾರೆ ಅವರ ಕಡೆಗೆ ಮಗು ಹೋಗುತ್ತೆ ಅಂತ ಎಚ್ ವಿಶ್ವನಾಥ್ ವ್ಯಂಗ್ಯ ಮಾಡಿದ್ದಾರೆ. ಇಡೀ ಜೆಡಿಎಸ್ಸು ಅದು ಒಂಥರ ಕಾಂಗ್ರೆಸ್ಸು ಮತ್ತು BJP ನಡುವಿನ ಒಂದು ಮಗು. ಯಾರು ಮಿಠಾಯಿ ತೋರಿಸ್ತಾರೆ ಅಲ್ಲಿ ಹೋಯ್ತಾ ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ. ಬೆಂಗಳೂರಿನಲ್ಲಿ ಕಸ ಸಂಗ್ರಹಕ್ಕೆ ಮಾಸಿಕ ಶುಲ್ಕ ಹೆಚ್ಚಳ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮೌರ್ಯ ಸರ್ಕಲ್ನಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರಾದ ರಿಜ್ವಾನ್ ಅರ್ಷದ್, ಸೌಮ್ಯ ರೆಡ್ಡಿ, ಹರಿಪ್ರಸಾದ್, ನಾರಾಯಣಸ್ವಾಮಿ ಸೇರಿದಂತೆ ಕಾಯಂ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರದ ಗೈಡ್ಲೈನ್ಸ್ನಂತೆ ಚುನಾವಣಾ ಬೂತ್ಗಳ ಮಾದರಿಯಲ್ಲಿ ಜನರಿಗೆ ಲಸಿಕೆ ವಿತರಣೆ ಮಾಡಲು ಪ್ಲಾನ್ ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ 29,451 ಲಸಿಕೆ ವಿತರಣೆ ಕೇಂದ್ರಗಳು ರೆಡಿಯಾಗಿದ್ದು 10,000 ವ್ಯಾಕ್ಸಿನೇಟರ್ ಸಿಬ್ಬಂದಿ ಬಳಕೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ 2,855 ಕೋಲ್ಡ್ ಚೈನ್ ಕೇಂದ್ರಗಳು, ಖಾಸಗಿ ಆಸ್ಪತ್ರೆಗಳ ಸೌಲಭ್ಯ ಬಳಕೆಗೆ ತೀರ್ಮಾನಿಸಲಾಗಿದೆ. ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ತರಬೇತಿ ನೀಡಲಾಗ್ತಾ ಇದ್ದು ಆದ್ಯತೆಯ ಮೇರೆಗೆ ಕೊರೋನಾ ಲಸಿಕೆ ವಿತರಣೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದಾರೆ. ಅಮೃತಹಳ್ಳಿಯ ಮನೆಯಲ್ಲಿ ಮಾದಕ ವಸ್ತು ದಂಧೆ ನಡೀತಾ ಇದ್ದು ಹೊಸ ವರ್ಷಕ್ಕೆ ಡ್ರಗ್ ಪೂರೈಸಲು ಗ್ಯಾಂಗ್ ಸಜ್ಜಾಗಿತ್ತು. ಅಂತಾರಾಜ್ಯ ಡ್ರಗ್ ಪೆಡ್ಲರ್ಗಳಾದ ತಮಿಳುನಾಡಿನ ಕಮಲೇಶನ್, ಸತೀಶ್ ಕುಮಾರ್, ಬೆಂಗಳೂರಿನ ತಿರುಪಾಲ್, ಏಜಾಜ್ ಪಾಷಾ ಬಂಧಿಸಲಾಗಿದೆ. ಬಂಧಿತರಿಂದ 1.15 ಕೋಟಿ ಮೌಲ್ಯದ ಮಾದಕ ವಸ್ತು, 3.3 ಕೆಜಿ ಗಾಂಜಾ, ಕಾರು, ಬೈಕ್ ಅನ್ನ ಜಪ್ತಿ ಮಾಡಲಾಗಿದೆ. ಈ ನಡುವೆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ಗೆ 100 ದಿನವಾದರೂ ಇನ್ನೂ 11 ಆರೋಪಿ ಶಿವಪ್ರಕಾಶ್ ಸೇರಿದಂತೆ 6 ಮಂದಿಯನ್ನ ಪೊಲೀಸರಿಗೆ ಬಂಧಿಸಲು ಆಗಲಿಲ್ಲ. ಈಗ 31 ಡಿಸೆಂಬರಿಗೆ ನ್ಯೂ ಇಯರ್ ಕೆಲವು ಮನೆಗಳಲ್ಲಿ ಬೇರೆ ಬೇರೆ ಕಡೆ ಅದನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊತಾ ಇದ್ದಾರಂತ. ಸೊ ಇದ್ರ ಬಗ್ಗೆ ಖಚಿತವಾದಂಥ ಒಂದು ಮಾಹಿತಿ ನಮ್ಮ CCB ಇನ್ಸ್ಪೆಕ್ಟರ್ ಬುಲೆಟಿನ್ ಹಾಗೂ ಅವರ ತಂಡಕ್ಕೆ ಬಂತು. ಕೂಡಲೇ ಅವರು ಆ ಜಾಗಕ್ಕೆ ಹೋಗಿ ಆ ಮನೆಯಲ್ಲಿ ಶೋಧವನ್ನು ಮಾಡಿ ಅಲ್ಲಿದ್ದಂಥ 4 ಜನರನ್ನು ದಸ್ತಗಿರಿ ಮಾಡಿ ಆ ಮನೆಯಲ್ಲಿದ್ದಂಥ 5 ಲೀಟರ್ ಹಶೀಶ್ ಆಯಿಲ್ ಮತ್ತು 3 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿದ್ದೀವಿ. ಈ 4 ಜನ ಆರೋಪಿತರು ಅರೆಸ್ಟ್ ಆಗಿರೋರು ತಿರುಪಾಲ್ ರೆಡ್ಡಿ, ಇವನು ಪ್ರಮುಖ ಆರೋಪಿ, ಅನಂತಪುರ ಜಿಲ್ಲೆಯವನು, ಆಂಧ್ರ ಪ್ರದೇಶ ಅನಂತಪುರ ಜಿಲ್ಲೆ. ಕಮಲೇಶ್ ಮತ್ತು ಸತೀಶ್ ಕುಮಾರ್ ಇವರಿಬ್ಬರು ಕೃಷ್ಣಗಿರಿ ತಮಿಳುನಾಡುದವರು, ಮತ್ತು ಇಕ್ಬಾಲ್ ಪಾಷಾ ಅಂತ ಇವನು RT ನಗರದವರು. ಡ್ರಗ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿರುವ ನಟಿ ಸಂಜನಾ ಗರ್ಲಾನಿ ವಾಟ್ಸಾಪ್ ಸ್ಟೇಟಸ್ನಲ್ಲಿ ಭಾವನಾತ್ಮಕ ಸಂದೇಶವನ್ನು ಬರ್ಕೊಂಡಿದ್ದಾರೆ.
ಸೋಪು ಪೇಸ್ಟ್ ಎಷ್ಟು ಡೇಂಜರಸ್ ಗೊತ್ತಾ? ಈ ವಿಚಾರ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಸೋಪು ಪೇಸ್ಟ್ನಲ್ಲಿ ಟ್ರೈಕ್ಲೋಸನ್ ಎಂಬ ಕೆಮಿಕಲ್ ಬಳಸಲಾಗ್ತಾ ಇದ್ದು, ಪೇಸ್ಟ್ ಸೋಪ್ ಹಾಳಾಗದಂತೆ ದೀರ್ಘಕಾಲ ಬಾಳಿಕೆ ಬರಲು ಟ್ರೈಕ್ಲೋಸನ್ ಮಾಡಲಾಗಿದೆ. ಸೂಕ್ಷ್ಮಾಣುಜೀವಿ ಬೆಳವಣಿಗೆ ತಡೆಗೆ ಬಳಕೆ ಮಾಡಲಾಗಿದ್ದು, ಭಾರತ ಸೇರಿ ಜಗತ್ತಿನ ಹಲವೆಡೆ ಬಳಕೆ ಮಾಡಲಾಗ್ತಾ ಇದೆ. ಟ್ರೈಕ್ಲೋಸನ್ ಬಳಕೆಯಿಂದ ನರಮಂಡಲಕ್ಕೆ ಪೆಟ್ಟು ಬಿದ್ದಿದ್ದು ನರ ಜೀವಕೋಶಗಳಿಗೆ ಹಾನಿಯಾಗುತ್ತೆ. ಅಧ್ಯಯನದ ವರದಿಯು ಕಿಮೋಸ್ಪೇರ್ ವೈದ್ಯಕೀಯ ನಿಯತಕಾಲಿಕದಲ್ಲಿ ಪ್ರಕಟವಾಗಿದೆ. ಬೈಕ್ನಲ್ಲಿ ಹೋಗುವಾಗ ಮಕ್ಕಳು ನಿದ್ದೆ ಮಾಡ್ತಿದ್ರೆ ಎಚ್ಚರವಾಗಿರಿ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ರಾಯರಪಾಳ್ಯ ಬಳಿ ಇಬ್ಬರು ಮಕ್ಕಳು ಬೈಕ್ ಮೇಲೆ ನಿದ್ರೆ ಮಾಡುವಾಗ ಬೈಕ್ ಮೇಲಿಂದ ಬಿದ್ದಿದ್ದಾರೆ. ಅದೃಷ್ಟಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಯೊಬ್ಬರು ಕಿರಿಕ್ ಮಾಡಿದ್ದಾಳೆ. ಟಿಕೆಟ್ ತೆಗೆದುಕೊಳ್ಳಲು ಮಹಿಳೆ ನಿರಾಕರಿಸಿದ್ದು, ನಾನು ಟಿಕೆಟ್ ತಗೊಳ್ಳಲ್ಲ, ನಾನು ಸಿಎಂ ಅಂತ ಮಹಿಳೆ ಆವಾಜ್ ಹಾಕಿದ್ದಾಳೆ. ಮಂಗಳೂರಲ್ಲಿ ಲಷ್ಕರ್ ಪರ ಗೋಡೆ ಬರಹ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿತರಿಗೆ ಉಗ್ರ ಸಂಘಟನೆಗಳಿಗೂ ಲಿಂಕ್ ಇರುವಂತಹ ಸಾಧ್ಯತೆ ಇದೆ. ಉಗ್ರ ಸಂಘಟನೆ ಜೊತೆ ನಿಕಟ ಸಂಪರ್ಕ ಆರೋಪ ಹಿನ್ನೆಲೆಯಲ್ಲಿ ತನಿಖಾ ತಂಡ ತನಿಖೆ ಚುರುಕುಗೊಳಿಸಿದೆ. ಪ್ರಕರಣವನ್ನ ಎನ್ಐಎಗೆ ನೀಡುವ ಬಗ್ಗೆಯೂ ಚಿಂತನೆ ನಡೆಸಲಾಗಿದ್ದು, 4 ತಂಡಗಳಿಂದ ಹಲವು ಆಯಾಮದಲ್ಲಿ ತನಿಖೆ ಮಾಡಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾವಂತಗಲ್ ಗ್ರಾಮದಲ್ಲಿ ಗುಂಪು ಘರ್ಷಣೆ ನಡೆದಿದೆ. ಈ ಘರ್ಷಣೆಯಲ್ಲಿ 28 ವರ್ಷದ ಅಮರೇಶ್ ಎಂಬಾತನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಬೈಕ್ನಲ್ಲಿ ಹೋಗುವಾಗ ರಸ್ತೆಯ ಮಧ್ಯೆ 15ರಿಂದ 20 ಜನರ ಗುಂಪು ನಿಂತಿತ್ತು. ಇದನ್ನ ಪ್ರಶ್ನಿಸಿದ್ದಕ್ಕೆ ವಾಗ್ವಾದವಾಗಿತ್ತು. ಮುಖಕ್ಕೆ ಮುಸುಕು ಹಾಕಿಕೊಂಡು ಬಂದ ಗುಂಪು ದೊಣ್ಣೆ ಲಾಂಗು ಮಚ್ಚುಗಳಿಂದ ಯುವಕರ ಮೇಲೆ ಹಲ್ಲೆ ಮಾಡಿದೆ. ಅಮರೇಶ್ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯಗಳಾಗಿದೆ. ಒಂದೇ ಪಂಚಾಯಿತಿಯ 3 ಸ್ಥಾನಕ್ಕೆ ಒಂದೇ ಕುಟುಂಬದ 3 ಸ್ಪರ್ಧೆ ಮಾಡಿರೋ ಘಟನೆ ಮಂಡ್ಯದ ಪಾಂಡವಪುರ ತಾಲೂಕಿನ ಕೆನ್ನಾಳು ಪಂಚಾಯಿತಿಯಲ್ಲಿ ನಡೆದಿದೆ. 3 ಪ್ರತ್ಯೇಕ ವಾರ್ಡ್ಗಳಿಗೆ ಅಪ್ಪ, ಅಮ್ಮ ಮತ್ತು ಮಗ ನಾಮಪತ್ರ ಸಲ್ಲಿಸಿದ್ದಾರೆ. ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಮಾಡಬೇಕೆಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಜೀನಹಳ್ಳಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಪ್ರತಿಯೊಬ್ಬ ನಾಗರಿಕರು ಮತಗಟ್ಟೆಗಳಿಗೆ ಬಂದು ಮತ ಚಲಾಯಿಸುವಂತೆ ಹುಬ್ಬಳ್ಳಿ, ಧಾರವಾಡದಲ್ಲಿ ಜನಜಾಗೃತಿ ಮೂಡಿಸಲಾಯಿತು. ಬೀದಿ ನಾಟಕ ಮತ್ತು ಜನಪದ ಸಂಗೀತ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಜನಜಾಗೃತಿ ಮಾಡಲಾಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಆಲೂಗಡ್ಡೆ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನಲ್ಲಿ 2ನೇ ಬಾರಿಗೆ ಆಲೂಗೆಡ್ಡೆ ಬೆಳೆಯ ಕಳ್ಳರ ಪಾಲಾಗ್ತಾ ಇದೆ. ಆಲೂಗೆಡ್ಡೆ ಬೆಲೆ ಏರಿಕೆ ಹಿನ್ನೆಲೆ ಕಳ್ಳರು ಆಲೂಗೆಡ್ಡೆಯನ್ನ ಕದ್ದೊಯ್ತಿದ್ದಾರೆ. ಆಲೂಗೆಡ್ಡೆ ಬೆಳೆಯನ್ನು ರಕ್ಷಿಸಿಕೊಳ್ಳಲು ರೈತರು ಪರದಾಡ್ತಿದ್ದಾರೆ. ಮೈಸೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಜಿಸಿವೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣವಾಗಿದ್ದ ವಾಣಿಜ್ಯ ಮಳಿಗೆಗಳನ್ನು ತೆರವು ಮಾಡಲಾಯಿತು. ಮುಡಾ ಅಧಿಕಾರಿಗಳು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೆದಿದೆ. 40 ಅಡಿ ಆಳದ ಬಾವಿಗೆ ಚಕ್ಕಡಿ ಸಮೇತ ಎತ್ತುಗಳು ಬಿದ್ದಿರೋ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಲಾಬಾದ್ ಗ್ರಾಮದಲ್ಲಿ ನಡೆದಿದೆ. 4 ದಿನದ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹಾಸನದಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆ ವೇಳೆ ಗಲಾಟೆ ಮಾಡಿದ್ದ ನೌಕರರನ್ನು ಅಮಾನತುಗೊಳಿಸಲಾಗಿದೆ. ಡಿಸೆಂಬರ್ 14ರಂದು ಬಸ್ ತಡೆದು ಗಲಾಟೆ ಮಾಡಿದ್ದಾರೆಂದು ಆರೋಪ ಹಿನ್ನೆಲೆಯಲ್ಲಿ ಹಾಸನ ವಿಭಾಗದ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಮಾನತುಗೊಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ಸಮೀಪ ನಡು ರಸ್ತೆಯಲ್ಲೇ ಚಿರತೆ ಕಾಣಿಸಿಕೊಂಡಿದೆ. ಕಡೇಬಾಗಿಲು ಸಮೀಪ ನಿನ್ನೆ ರಾತ್ರಿ ರಸ್ತೆ ಮೇಲೆ ಚಿರತೆ ಮಲಗಿದ್ದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇತ್ತ ರಾಮನಗರ ಜಿಲ್ಲೆಯಲ್ಲಿ ಇಂದು 2 ಚಿರತೆ ಸೆರೆ ಸಿಕ್ಕಿದೆ. ಮತ್ತೆ ಮಾಡ್ತೀನೋ ಅಕ್ಕ, ಮತ್ತೆ ಮಾಡ್ತೀನಿ. ನೋಡಿ 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 ಏನ್ ಕೂಡಾಕಿದೆ ಒಳಗೆ. ನಾವೊಂದ್ ಸೊತ್ ಕುರಿ ಹಾಕಿ ಬಿಟ್ಟಿದ್ದೋ. ಚಿತ್ರದುರ್ಗದ ಸಾಹಸಿ ಜ್ಯೋತಿರಾಜ್ ಜೋಗ್ ಫಾಲ್ಸ್ ಗುಂಡಿಯಿಂದ ಮೇಲಕ್ಕೆ ಹತ್ತಿ ಸಾಹಸ ಮಾಡಿದ್ದಾರೆ. ಯಾವುದೇ ಜೀವರಕ್ಷಕ ಸಾಧನ ಬಳಸದೆ ಜೋಗ್ ಫಾಲ್ಸ್ ಏರಿದ್ದಾರೆ ಜ್ಯೋತಿರಾಜ್. ಜೀವನಾಧಾರಿತ ಕಿರುಚಿತ್ರದ ಚಿತ್ರೀಕರಣಕ್ಕಾಗಿ ಜೋಗ ಜಲಪಾತ ಪ್ರದೇಶದ ಸುತ್ತಮುತ್ತ ಶೂಟಿಂಗ್ ನಡೀತಾ ಇದೆ. ಆಸ್ಟ್ರೇಲಿಯಾದ ಸ್ಟ್ಯಾನ್ಲಿ ಅನ್ನೋರು ದಿ ಇನ್ಕ್ರೆಡಿಬಲ್ ಮಂಕಿ ಮ್ಯಾನ್ ಹೆಸರಲ್ಲಿ ಕಿರುಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಹೀಗಾಗಿ ಸಾಹಸಮಯ ದೃಶ್ಯ ಶೂಟಿಂಗ್ ಆಗ್ತಿವೆ.
ಮಾಜಿ ಸಚಿವೆ ರೇಣುಕಾ ರಾಜೇಂದ್ರನ್ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೋಟೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ರೇಣುಕಾ ಅವರಿಗೆ ಹೃದಯಾಘಾತವಾಗಿತ್ತು. ಕೂಡಲೇ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಸ್ಪಂದಿಸದೆ ನಿಧನರಾಗಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಸ್ಪರ್ಧಿಸಿದ್ದ ಅವರು 1977ರಿಂದ 1982ರವರೆಗೆ ಅಂದಿನ ಸಿಎಂ ಗುಂಡೂರಾವ್ ಸರ್ಕಾರದಲ್ಲಿ ರೇಷ್ಮೆ, ಕ್ರೀಡೆ ಮತ್ತು ಯುವಜನ ಸೇವೆ ಹಾಗೂ ಸಣ್ಣ ಕೈಗಾರಿಕಾ ಖಾತೆಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಮೈಸೂರಿನ ಟಿ ನರಸೀಪುರದ ತಲಕಾಡಿಗೆ ರಾಜವಂಶಸ್ಥ ಯದುವೀರ್ ದಂಪತಿ ಭೇಟಿ ನೀಡಿ ಪಂಚಲಿಂಗ ದರ್ಶನ ಪಡೆದಿದ್ದಾರೆ. ಯದುವೀರ್ ದಂಪತಿಗೆ ವಾದ್ಯಗೋಷ್ಠಿ ಸಮೇತ ಸ್ವಾಗತ ಕೋರಿ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಕಡಿದಾಗ ಅದರ ಕೊಡಲಿ ಆಯ ತಪ್ಪಿ ಲಿಂಗದ ಮೇಲೆ ಬಿದ್ದುಬಿಡುತ್ತೆ. ಬೆಂಗಳೂರಲ್ಲಿ ವಿಜಯ್ ದಿವಸ್ ಆಚರಣೆ ಮಾಡಲಾಯಿತು. ರಾಷ್ಟ್ರೀಯ ಮಿಲಿಟರಿ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಸಿಎಂ ಬಿಎಸ್ವೈ ಶ್ರದ್ಧಾಂಜಲಿ ಸಲ್ಲಿಸಿದರು. ಬಳಿಕ ಮಾತನಾಡಿದ ಸಿಎಂ ಬಿಎಸ್ವೈ ಯೋಧರಿಗೆ ಹೃತ್ಪೂರ್ವಕವಾಗಿ ಗೌರವವನ್ನ ಅರ್ಪಿಸಿದ್ದೇನೆ ಅಂತ ಹೇಳಿದ್ದಾರೆ. ಸಾವಿರದ 1971ರಲ್ಲಿ ನಡೆದ ಇಂಡೋ ಪಾಕ್ ಯುದ್ಧದಲ್ಲಿ ಭಾರತ ಜಯಗಳಿಸಿದ ವಿಜಯದ ನೆನಪಿಗಾಗಿ ಇಂದು ಕಾರವಾರ ಜಿಲ್ಲಾಡಳಿತ ಹಾಗೂ ಐಎನ್ಎಸ್ ಕದಂಬ ನೌಕಾಪಡೆ ವತಿಯಿಂದ ವಿಜಯಿ ದಿವಸ್ ಆಚರಿಸಲಾಯಿತು. ಜಿಲ್ಲಾ ಕೇಂದ್ರ ಕಾರವಾರದ ವಾರ್ಶಿಪ್ ಮ್ಯೂಸಿಯಂ ಆವರಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ನೌಕಾಪಡೆಯ ಅಧಿಕಾರಿ ವರ್ಗದವರು ಹಾಜರಾಗಿದ್ದರು. ಸಿಎನ್ಎನ್ ನ್ಯೂಸ್ 18 ಸಹಯೋಗದೊಂದಿಗೆ ಮ್ಯಾಗಿ ದೇಶಕ್ಕಾಗಿ 2 ನಿಮಿಷ ದಿ ಅಗ್ರಿ ಚಾಲೆಂಜ್ ಲಾಭದಾಯಕ ಕೃಷಿ ಬಗ್ಗೆ ಭಾರತದ 26 ಪ್ರತಿಷ್ಠಿತ ಕಾಲೇಜುಗಳ ಯುವಕರ ಮನ ಸೆಳೆದ ಕೇಸ್ ಸ್ಟಡಿ ಚಾಲೆಂಜ್. ಈ ವಾರಾಂತ್ಯದಲ್ಲಿ ನೆಟ್ವರ್ಕ್ 18ನ ವಾಹಿನಿಗಳಲ್ಲಿ ಈ ಅಭಿಯಾನದ ಗ್ರ್ಯಾಂಡ್ ಫಿನಾಲೆ ಪ್ರಸಾರವಾಗಲಿದೆ. ಈ ಹಿನ್ನೆಲೆಯಲ್ಲಿ ಮ್ಯಾಗಿ ನೇತೃತ್ವದ ಈ ಅಭಿಯಾನ ಫಲಶ್ರುತಿ ಬಗ್ಗೆ ನೆಸ್ಲೆ ಇಂಡಿಯಾದ ಚೇರ್ಮನ್ ಹಾಗೂ ಎಂಡಿ ಸುರೇಶ್ ನಾರಾಯಣನ್ ಮಾತನಾಡಿದ್ದಾರೆ. ಕೇಳಿ.